ತರಳತನಾಗಿದೆ ಅಂತೇಳಿ ಕೂಡ ಆರೋಪ ಮಾಡಿದ್ರು. 4 ಕ್ಷೇತ್ರಗಳಲ್ಲಿ ಮಡಿಕೇರಿ 2, ಮೈಸೂರಿನ ಚಾಮರಾಜ ಮತ್ತು ಕೆಆರ್ನಲ್ಲಿ. ನರಸಿಂಹರಾಜ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಸುಮಾರು 76,000 ಲೀಡ್ ಬಂದಿದೆಯಲ್ಲ, ಅಲ್ಲಿ ಖಾಲಿ ಸೈಟಲ್ಲೆಲ್ಲರೂ ಕೂಡ ಹಿಂದೂಗಳ ಸೈಟಲ್ಲೂ ಕೂಡ ಮುಸಲ್ಮಾನರ ಓಟು ದಾಖಲಾಗಿದ್ದಾವೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಹಾಗಾದರೆ ಅಲ್ಲ, ನಾನು ಈ ಆರೋಪ ಮಾಡ್ತಿರೋ ವ್ಯಕ್ತಿ ಜೀವನದಲ್ಲಿ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಗೆಲ್ಲುವ ಯೋಗ್ಯತೆಯೂ ಇಲ್ಲದಿದ್ದವನು. 5 ಚುನಾವಣೆಯಲ್ಲಿ ಸೋತಾನೆ. ಹಿಂದೆ ಇಲ್ಲಿ ಚಾಮರಾಜದಲ್ಲಿ ಹಿಡ್ಗ ಇಟ್ಕೊಂಡ್ಬಿಟ್ಟು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು 100 ಓಟ್ ತಾಳಕ್ಕಾಗಿರಲಿಲ್ಲ. ಆ ಮನುಷ್ಯ ಆರೋಪ ಮಾಡ್ಲಿಕ್ಕೆ ಬರ್ತಾನೆ. ಜನ ಈ ಮೈಸೂರಿನಲ್ಲಿ ಈ ಥರ ಈ ಕ್ಷುಲ್ಲಕವಾಗಿ ಮಾತಾಡೋಂಥವ್ರು, ಈ ಕೂಗುಮಾರಿಗಳು, ಈ ಉದ್ದೇಶ ಶುದ್ಧಿ ಇಲ್ಲದಿದ್ದಂಥವ್ರು ಅಪ್ರಾಮಾಣಿಕರನ್ನು ಗೆಲ್ಸಲ್ಲ ಅನ್ನೋದು ಸತತವಾಗಿ ಸಾಬೀತು ಮಾಡ್ಕೊಂಡು ಬಂದಿದ್ದಾರೆ. 5 ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿರುವಂಥ ವ್ಯಕ್ತಿ ಮಾಡುವಂಥ ಆರೋಪಕ್ಕೆ ನೀವು ಹೆಚ್ಚು ಒತ್ತನ್ನು ಕೊಡುವಂಥ ಅಗತ್ಯ ಇಲ್ಲ. ಪ್ರಿಯಾಂಕಾ ಖರ್ಗೆ ಹೇಳುವಂಥದ್ದು, ನಾವು ಚುನಾವಣಾ ಆಯೋಗ ಇಡಿ ಮೇಲೆ ಒಂದು ಆರೋಪ ಮಾಡಿದ್ರೆ ಬಿಜೆಪಿಯವರು ವಕ್ತಾರರ ರೀತಿ ವರ್ತಿಸ್ತಾ ಇದ್ದಾರೆ, ಅವ್ರು ಯಾಕೆ ಉತ್ತರ ಕೊಡಬೇಕು ಅನ್ನೋದು ಪ್ರಶ್ನೆ. ಪ್ರಿಯಾಂಕಾಗೆ ಇನ್ನೊಂದ್ಸರಿ ಮಾತಾಡೋಣ. ಪ್ರಿಯಾಂಕಾ ಪ್ರತಿನಿತ್ಯನೂ ಕೂಡ ನಾನು ಅವತ್ತು ಹೇಳಿದ್ದೆ ಅವರಿಗೆ, ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಇಲಾಖೆ ಬಗ್ಗೆ ಒಂದ್ಸರಿ ಮಾತಾಡಿ ಸರ್. ಅಲ್ಲಿ ಹೋಗ್ಬಿಟ್ಟು ಯಾರ ಶಾಲೆ ಮಕ್ಕಳನ್ನೆಲ್ಲ ನಿಲ್ಲಿಸ್ಬಿಟ್ಟು ನಿಲ್ಲಿಸಿ ಇವ್ರನ್ನ ನೀವು ನರೇಗಾ ವರ್ಕರ್ಸು ಅಂತೇಳಿ ಹೇಳಿಬಿಟ್ಟು ಫೋಟೋ ತೆಗೆದುಬಿಟ್ಟು ಅಲ್ಲೂ ಕೂಡ ಮ್ಯಾಂಡೇಸನ್ನ ಕದೀತಾ ಇದ್ದಾರಲ್ಲ. ಇದ್ರ ಬಗ್ಗೆ ರಾಜೀವ್ ಕುಡಚಿ ಅವರು ದಾಖಲೆ ಸಮೇತವಾಗಿ ಮೀಡಿಯಾದ ಮುಂದೆ ಬಹಿರಂಗ ಮಾಡಿದ್ರು, ಅದು ಉತ್ತರ ಕೊಡಲಿಲ್ಲ. ಇನ್ನು ಅವರಪ್ಪ ಮಗ ಇಬ್ಬರೂ ಕೂಡ ಕಲಬುರಗಿಯನ್ನು ಎಷ್ಟು ವರ್ಷ, ಅವರಪ್ಪ 8 ಸಾರಿ MLA ಆಗಿದ್ದರು, 1 ಸಾರಿ MP ಆದರು, ಈಗ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಮಗ 3 ಸಾರಿ MLA ಆಗಿದ್ದಾರೆ. ಆ ಕಲಬುರಗಿ ಸ್ಥಿತಿ ಇವತ್ತು ಹೆಂಗಾಗಿದೆ ಅಂತ ನೋಡಿ. ಅಲ್ಲಿ ಏನೂ ಮಾಡಲಿಲ್ಲ. SSLC ರಿಸಲ್ಟ್ ಬಂತು ಅಂದರೆ ರಾಜ್ಯದಲ್ಲಿ ಲಾಸ್ಟಿಂದ 2ನೇ ಪ್ಲೇಸಲ್ಲಿ ಇರ್ತಾರೆ, ಅವರು ಕಡೆಯಿಂದ 2ನೇ ಪ್ಲೇಸಲ್ಲಿ ಇರ್ತಾರೆ. ಪ್ರತಿ ವರ್ಷವೂ ಇದೇ ಹಣೆ ಬರು. ನಮ್ಮ ದೊಡ್ಡ ಸಾಹೇಬರು ಖರ್ಗೆ ಅವ್ರ ಮಗನೂ ಕಾಲೇಜ್ ಓದಲಿಲ್ಲ. ಅಲ್ಲಿರೋಂಥ ಮಕ್ಕಳುಗಳಿಗೂ ಕೂಡ ಒಳ್ಳೆ ಶಿಕ್ಷಣ ಸಿಗ್ತಾಯಿಲ್ಲ. ಇದ್ರ ಬಗ್ಗೆ ಮಾತಾಡಿ ಸರ್. ಇದು ಬಿಟ್ಟು ಪ್ರತಿನಿತ್ಯ ನಿಮಗೆ ಸಂಬಂಧಪಡದಿದ್ದಂಥ ವಿಚಾರಗಳು, ಪಠ್ಯೇತರ ವಿಚಾರಗಳ ಬಗ್ಗೆನೇ ಜಾಸ್ತಿ ಮಾತಾಡ್ತಿದ್ದೀರಿ. ಫಸ್ಟು ನಿಮ್ಮ ಕ್ಷೇತ್ರದ ಬಗ್ಗೆ ಅಲ್ಲೇನೋ ಹೋಗ್ಬಿಟ್ಟು ಏನೋ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಅದ್ರ ಬಗ್ಗೆ ಮಾತಾಡಿ ಸರ್. ಫಸ್ಟು ಆ SLC ಮಕ್ಕಳನ್ನು ಎಲ್ಲರೂ ನಿಮ್ಮ ಥರದವ್ರು ಎಲ್ಲರಿಗೂ ನಿಮ್ಮ ಥರ ಒಂದು ಅವಕಾಶಗಳು ಸಿಗಲ್ಲ. ಅಲ್ಲಿರೋಂಥ ಬಡ ಮಕ್ಕಳಿಗೆ ಒಂದು SLC ಓದಿ, PUC ಓದಿ, ಡಿಗ್ರಿ ಓದಬೇಕು. ಆ ರಿಸಲ್ಟನ್ನ ಸರಿ ಮಾಡೋ ದೃಷ್ಟಿನಲ್ಲಿ ಸ್ವಲ್ಪ ನಿಮ್ಮ ಬುದ್ಧಿಯನ್ನು, ಶ್ರಮವನ್ನು ವಿನಿಯೋಗ ಮಾಡಿ. ಬೇರೆ ವಿಚಾರಗಳ ಬಗ್ಗೆ ಆಗಾಗ್ಗೆ ಮಾತಾಡೋಕೆ ಹೋಗಬೇಡಿ ಸರ್. ನೀವೇನು ಎಲ್ಲದ್ರ ಬಗ್ಗೆ ಪರಿಣಿತ ಏನಲ್ಲ. ನೀವು ರಾಮ ಉತ್ತರ ಕೊಟ್ಟಿದ್ದೀನಿ, ತಪ್ಪಲ್ಲಪ್ಪ. ಈಗ ನಿಮ್ಮ ಸಬ್ಜೆಕ್ಟೇ ಬಿಟ್ಟು ಬೇರೆದ್ರ ಬಗ್ಗೆನೇ ಮಾತಾಡ್ತಿರ್ತೀರಲ್ರಿ. ED ಬಗ್ಗೆ ಯಾರು ಆರೋಪ? ಈಗ ಎಲೆಕ್ಷನ್ ಕಮಿಷನ್ ಬಗ್ಗೆ ಆರೋಪ ಮಾಡಿದ್ರಿಂದೆ ಅವಾಗ ಎಲೆಕ್ಷನ್ ವಿನ್ನಿಂಗ್ ಮಷೀನ್ಸ್ ಅಂತ ಹೇಳಿದ್ರು EVMಗಳಿಗೆ. ಎಲೆಕ್ಷನ್ ಕಮಿಷನ್ ನೀವು ದಾಖಲೆ ಸಲ್ಲಿಸಿ ಅಂತ ಹೇಳಿದರು. EVMಗಳು ಮೊದಲು ಬಂದಾಗ ಯಾರು ಸರ್ಕಾರ ಇತ್ತು? ಎಲೆಕ್ಷನ್ ಕಮಿಷನ್ ಸತತವಾಗಿ ನಿಷ್ಪಕ್ಷಪಾತವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸ್ತಾ ಬಂದಿದೆ. EVMಗಳ ಬಗ್ಗೆ ಆರೋಪ ಮಾಡಿದ್ರು. ಗೆದ್ದಾಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ, ಸೋತಾಗೆಲ್ಲ ಅದ್ರ ಮೇಲೆ ಆರೋಪ ಮಾಡೋರು. ಈಗ ED ಬಗ್ಗೆ ಆರೋಪ ಮಾಡ್ತಾರೆ. ಹಿಂದೆ ಅಮಿತ್ ಶಾ ಅವ್ರು ಇರ್ಬೋದು, ಮೋದಿ ಅವರು ಇರ್ಬೋದು, ಅವ್ರ ಮೇಲೆ ಏನೇನು CBIನ ಯಾರ್ಯಾವ ರೀತಿ ದುರ್ಬಳಕೆಯನ್ನು ಇವ್ರು ಮಾಡ್ಕೊಂಡಿದ್ರು ಅಂತ ಇಡೀ ದೇಶಕ್ಕೆ ಗೊತ್ತು. ಈಗ ಮತ್ತೆ ಅದೇ ಏಜೆನ್ಸಿಗಳ ಬಗ್ಗೆ BJP ದುರ್ಬಳಕೆ ಮಾಡ್ತಾಯಿದೆ ಅಂತ ಇವ್ರು ಆರೋಪ ಮಾಡ್ತಿರ್ತಾರೆ. ನನಗೆ ಕೇಳೋದು, 2.25 ವರ್ಷ ಆಯ್ತಲ್ಲ, ಅವ್ರ ಇಲಾಖೆ ಬಗ್ಗೆ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ತೀನಿ. ಪ್ರಿಯಾಂಕಾ ಖರ್ಗೆ ಹತ್ರ ಅವ್ರ ಇಲಾಖೆ ಬಗ್ಗೆ ಒಂದು 4 ಕ್ವಶನ್ ಕೇಳಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.